ಮತ್ತೊಮ್ಮೆ ಸ್ವಾಗತ ಮತ್ತು ನಾವು ಫೋರ್ಸ್ಡ್ ಆಸಿಲೇಟರ್ನೊಂದಿಗೆ ನಮ್ಮ ಪರಿಶೋಧನೆಗಳನ್ನು ಮುಂದುವರಿಸುತ್ತೇವೆ. ಮತ್ತು ನಿರ್ದಿಷ್ಟವಾಗಿ, ಇಂದಿನ ಮಾಡ್ಯೂಲ್ನಲ್ಲಿ ನಾವು ಮತ್ತೊಮ್ಮೆ ಫೋರ್ಸ್ಡ್ ಮತ್ತು ಡ್ಯಾಂಪ್ಡ್ ಆಸಿಲೇಟರ್ಗಾಗಿ Q ಮೌಲ್ಯಗಳನ್ನು ನೋಡುತ್ತೇವೆ. ನಾವು ಫೋರ್ಸ್ಡ್ ಮತ್ತು ಡ್ಯಾಂಪ್ಡ್ ಆಸಿಲೇಟರ್ ಸಮೀಕರಣವನ್ನು ಬರೆದಿದ್ದೇವೆ. ಇದು ನಾನ್ ಹೋಮೋಜೀನಿಯಸ್ ಸೆಕೆಂಡ್ ಆರ್ಡರ್ ಮತ್ತು ಸಾಮಾನ್ಯ ಡಿಫರೆನ್ಷಿಯಲ್ ಈಕ್ವೇಶನ್ ಆಗಿದೆ ಎಂದು ತಿಳಿದುಬಂದಿದೆ. ಆ ರೀತಿಯ ವಿವರಣೆಯು ಡಿಫರೆನ್ಷಿಯಲ್ ಈಕ್ವೇಶನ್ನ ವರ್ಗವಾಗಿದೆ ಮತ್ತು ಗಣಿತದ ಪರಿಗಣನೆಗಳಿಂದ ನಮಗೆ ತಿಳಿದಿದೆ ಈ ವಿಧದ ಸಮೀಕರಣಗಳು ಅವುಗಳ ಸಾಮಾನ್ಯ ಪರಿಹಾರಕ್ಕೆ ಎರಡು ಭಾಗಗಳನ್ನು ಹೊಂದಿವೆ, ಅದನ್ನು ಇಲ್ಲಿ ತೋರಿಸಲಾಗಿದೆ. ಆದ್ದರಿಂದ x ಸಾಮಾನ್ಯ ಪರಿಹಾರವಾಗಿದೆ. ಇದು xc ಯ ಎರಡು ಭಾಗಗಳನ್ನು ಹೊಂದಿದೆ, ಇದನ್ನು ಪೂರಕ ಪರಿಹಾರ ಎಂದು ಕರೆಯಲಾಗುತ್ತದೆ. ಇದು ಸರಳವಾಗಿ ಈ ಸಮೀಕರಣದ ಪರಿಹಾರವಾಗಿದ್ದು, ರೈಟ್ ಹ್ಯಾಂಡ್ ಸೈಡ್ ಶೂನ್ಯವಾಗಿದ್ದರೆ ಬಲವಿಲ್ಲ ಎಂಬ ಸ್ಟೇಟ್ಮೆಂಟ್ಗೆ ಅನುಗುಣವಾಗಿರುತ್ತದೆ, ಶೂನ್ಯಕ್ಕೆ ಸಮ, ಮತ್ತು xp ಅನ್ನು ಪರ್ಟಿಕ್ಯುಲರ್ ಸಲ್ಯೂಷನ್ ಎಂದು ಕರೆಯಲಾಗುತ್ತದೆ. ಇದು ಸಾಮಾನ್ಯವಾಗಿ ಈ ಪೂರ್ಣ ಸಮೀಕರಣಕ್ಕೆ ಯಾವುದೇ ಒಂದು ಪರಿಹಾರವಾಗಿರಬಹುದು. ಈಗ ಖಂಡಿತವಾಗಿಯೂ ಈ ನಿರ್ದಿಷ್ಟ ಪರಿಹಾರವನ್ನು ಪಡೆಯಲು ಹಲವು ಮಾರ್ಗಗಳಿವೆ, ಅದನ್ನು ಹೇಗೆ ಮಾಡಬೇಕೆಂದು ನಾವು ಅರ್ಥಮಾಡಿಕೊಳ್ಳುವುದಿಲ್ಲ. ನೀವು ಯಾವುದೇ ಡಿಫರೆನ್ಷಿಯಲ್ ಈಕ್ವೇಶನ್ ಪುಸ್ತಕವನ್ನು ತೆಗೆದುಕೊಂಡರೆ, ಯಾವುದೇ ಸಂಭವನೀಯ ಪರಿಹಾರವನ್ನು ಕಂಡುಹಿಡಿಯುವ ಕನಿಷ್ಠ 2-3 ವಿಭಿನ್ನ ಮಾರ್ಗಗಳನ್ನು ನೀವು ನೋಡಬಹುದು. ಈ ವರ್ಗದ ಡಿಫರೆನ್ಷಿಯಲ್ ಈಕ್ವೇಶನ್ ಆಗಿದೆ. ನಾವು ಮೂಲಭೂತವಾಗಿ ಭೌತಿಕವಾಗಿ ಪ್ರೇರಿತರಾಗಿದ್ದೇವೆ, ಆದ್ದರಿಂದ ನೀವು ಭೌತಿಕ ಸಮಸ್ಯೆಯಾಗಿ ನೋಡಿದರೆ ನೀವು ಈ ಎರಡೂ ಭಾಗಗಳಿಗೆ ಭೌತಿಕ ಅರ್ಥಗಳನ್ನು ನೀಡಬಹುದು. xc ಹೆಚ್ಚು ಭೌತಿಕ ಭಾಷೆಯಲ್ಲಿ ಟ್ರಾನ್ಸಿಯೆಂಟ್ ಎಂದು ಕರೆಯಲಾಗುತ್ತದೆ. ಸಾಕಷ್ಟು ಸಮಯದ ನಂತರ ಕಣ್ಮರೆಯಾಗುವ ಒಂದು ರೀತಿಯ ಕ್ರಿಯಾತ್ಮಕಗಳನ್ನು ಎಂದು ಕರೆಯಲಾಗುತ್ತದೆ, ಮತ್ತು ಪರ್ಟಿಕ್ಯುಲರ್ ಸಲ್ಯೂಷನ್ ಸ್ಟೆಡಿ ಸ್ಟೇಟ್ ಸೊಲ್ಯೂಷನ್ ಎಂದು ಕರೆಯಲ್ಪಡುವುದು. ಆದ್ದರಿಂದ ನೀವು ಪರಿಹಾರದಲ್ಲಿ ಆಸಕ್ತಿ ಹೊಂದಿದ್ದೀರಿ, ಇದು ಇನ್ಫಿನಿಟ್ ಟೈಮ್ ವರೆಗೆ ಇರುತ್ತದೆ, ಆದ್ದರಿಂದ ಅನ್ನು ನೀವು ತಲುಪುತ್ತೀರಿ. ಟೈಮ್ ಟೆಂಡ್ಸ್ ಟು ಇನ್ಫಿನಿಟ್ ಆದಾಗ. ಆದ್ದರಿಂದ ನಮಗೆ ಸಂಬಂಧಿಸಿದಂತೆ ನಾವು ಈ ಸಮಸ್ಯೆಗೆ ಸ್ಟೆಡಿ ಸ್ಟೇಟ್ನ ಪರಿಹಾರದಲ್ಲಿ ನಾವು ಆಸಕ್ತಿ ಹೊಂದಿದ್ದೇವೆ. ಈಗ ನಾವು ಈಗಾಗಲೇ ಇದಕ್ಕೆ ಪರಿಹಾರಗಳನ್ನು ರೂಪಿಸಿದ್ದೇವೆ ಮತ್ತು ಸ್ಟೀಡಿ ಸ್ಟೇಟ್ ಪರಿಹಾರವು ಡ್ರೈವಿಂಗ್ ಫ್ರೀಕ್ವೆನ್ಸಿಯ ಅದೇ ಫ್ರೀಕ್ವೆನ್ಸಿಯೊಂದಿಗೆ ಸರಳವಾಗಿ ಆಸಿಲೇಟರ್ ಪರಿಹಾರವಾಗುತ್ತದೆ. ಆದ್ದರಿಂದ ನನ್ನ ಡ್ರೈವಿಂಗ್ ಫ್ರೀಕ್ವೆನ್ಸಿಯು ಈ ಕ್ವಾಂಟಿಟಿ ಒಮೆಗಾ ಆಗಿದೆ. ಆದ್ದರಿಂದ ನೀವು ಫ್ರೀಕ್ವೆನ್ಸಿ ಒಮೆಗಾದೊಂದಿಗೆ ಆಂದೋಲಕವನ್ನು ನಡೆಸುತ್ತಿದ್ದೀರಿ ಮತ್ತು ನೀವು ವಿಶ್ರಾಂತಿ ಪಡೆಯಲು ಸ್ವಲ್ಪ ಸಮಯವನ್ನು ನೀಡಿದ ನಂತರ ಅದೇ ಫ್ರೀಕ್ವೆನ್ಸಿಯ ಒಮೆಗಾದೊಂದಿಗೆ ಆಸಿಲೇಟರ್ ಪ್ರತಿಕ್ರಿಯಿಸುತ್ತದೆ. ಆದ್ದರಿಂದ ಅದು ಭೌತಿಕವಾಗಿ ಹೇಗೆ ಕಾಣಿಸಬಹುದು ಎಂಬುದನ್ನು ತೋರಿಸಲು ನಾವು ತ್ವರಿತವಾಗಿ ಪರಿಹಾರ x ಅನ್ನು t ಯ ಫಂಕ್ಷನ್ ಆಗಿ ಪ್ಲಾಟ್ ಮಾಡುತ್ತೇನೆ. t ಆಗಿ ಪ್ಲಾಟ್ ಮಾಡೋಣ. ಆದ್ದರಿಂದ ನೀವು ನೋಡಬಹುದಾದುದು ಆರಂಭದಲ್ಲಿ ವಿಭಿನ್ನ ಮತ್ತು ವಿವಿಧ ರೀತಿಯಲ್ಲಿ ಕಾಣುವಂತಹ ವಿಷಯವಾಗಿರಬಹುದು, ಆದರೆ ಅಂತಿಮವಾಗಿ ಇದು ಕೆಲವು ಆಸಿಲೇಷನ್ಗೆ ನಿಗದಿಪಡಿಸಿದ ಲಿಂಕ್ ಆಗಿದೆ ಎಂದು ನೀವು ಗಮನಿಸಬಹುದು. ಅದರ ಫ್ರೀಕ್ವೆನ್ಸಿ ಒಮೆಗಾದಂತೆಯೇ ಇರುತ್ತದೆ. ಆದ್ದರಿಂದ ಉದಾಹರಣೆಗೆ ಇಲ್ಲಿಂದ ಇಲ್ಲಿಗೆ ನೀವು ಹೇಳಬಹುದು, ಇವು ಕಾಂಪ್ಲಿಮೆಂಟರಿ ಪರಿಹಾರ ಎಂದು ಕರೆಯಲ್ಪಡುವ ಟ್ರಾನ್ಸಿಯಂಟ್ ಎಂದು ಹೇಳಬಹುದು. ಮತ್ತು ಇಲ್ಲಿಂದ ನೀವು ಸ್ಟೆಡಿ ಸ್ಟೇಟ್ ವ್ಯಾಪ್ತಿಯಲ್ಲಿದ್ದೀರಿ. ನಾನು ಅದನ್ನು ಚೆನ್ನಾಗಿ ಚಿತ್ರಿಸಿಲ್ಲ, ಆದ್ದರಿಂದ ಇದು ಫ್ರೀಕ್ವೆನ್ಸಿ ಒಮೆಗಾದೊಂದಿಗೆ ಆಸಿಲೇಷನ್ ಅನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಫೋರ್ಸಡ್ ಆಸಿಲೇಟರ್ನಲ್ಲಿ ಇದಾಗುತ್ತದೆ. ಆದ್ದರಿಂದ ನಾವು ಇಂದು ಏನು ಮಾಡಲಿದ್ದೇವೆಯೋ ಅಲ್ಲಿಗೆ ಬರೋಣ. ಆದ್ದರಿಂದ ನಾವು ಮೊದಲ ಆಸಿಲೇಟರ್ಗಾಗಿ Q ಮೌಲ್ಯಗಳನ್ನು ಹುಡುಕಲು ನೋಡುತ್ತೇವೆ ಮತ್ತು ನಾವು ಡ್ಯಾಂಪ್ಡ್ ಆಸಿಲೇಟಿಂಗ್ ಸಿಸ್ಟಮ್ಗಳನ್ನು ನೋಡಿದಾಗ ನಾವು ಈಗಾಗಲೇ ಈ ಕ್ವಾಂಟಿಟಿ Q ಮೌಲ್ಯದಿಂದ ಪರಿಚಿತರಾಗಿದ್ದೇವೆ. ಆದ್ದರಿಂದ ಇಲ್ಲಿ ಮತ್ತೆ ನಾನು ಇಲ್ಲಿ ಚಲನೆಯ ಸಮೀಕರಣವನ್ನು ಇಲ್ಲಿ ಬರೆಯಲಾಗಿದೆ ಮತ್ತು ಇದು ಸ್ಥಳಾಂತರ ಸಮಯ ರ ಫಂಕ್ಷನ್ ಆಗಿ ಮತ್ತು ಇದು ಸಮಯದ ಫಂಕ್ಷನ್ ಆಗಿ ವೇಗವಾಗಿದೆ.
ಆದ್ದರಿಂದ ನಾನು Q ಮೌಲ್ಯವನ್ನು ಪಡೆಯುವ ಮೊದಲು ನಾನು ಬಯಸುವ ಮೊದಲ ವಿಷಯವೆಂದರೆ ಆಸಿಲೇಟರ್ಗೆ ಚಾಲನಾ ಬಲವನ್ನು ಸರಬರಾಜು ಮಾಡಲಾದ ಪವರ್ನ ಲೆಕ್ಕಾಚಾರ ಮಾಡುವುದು. ಹಾಗಾಗಿ ನಾನು ಈ ಬಲದಿಂದ ಚಾಲನೆ ಮಾಡುತ್ತಿದ್ದರೆ F0 cos ಒಮೆಗಾ t ನಾನು ಎಷ್ಟು ಪವರ್ ಅನ್ನು ಆಸಿಲೇಟರ್ಗೆ ನೀಡುತ್ತಿದ್ದೇನೆ. ಆದ್ದರಿಂದ ಅದು ನಾವು ಮೊದಲ ಕಂಪ್ಯೂಟ್ ಮಾಡುವ ಕ್ವಾಂಟಿಟಿ ಆಗಿದೆ. ತದನಂತರ ನಾವು Q ಮೌಲ್ಯವನ್ನು ನೋಡುತ್ತೇವೆ. ಆದ್ದರಿಂದ ಇನ್ಸ್ಟಂಟೇನಿಯಸ್ ಪವರ್ ಸಮಯ t ಯಲ್ಲಿ ಆಗುತ್ತದೆ ಬಲ ಗುಣಿಸು ವೇಗ. ಆದ್ದರಿಂದ ಸಮಯ t ಯಲ್ಲಿ ನೀಡಿದ ಬಲ ಮತ್ತು ಸಮಯ t ಯಲ್ಲಿ ಸಿಸ್ಟಮ್ನ ವೇಗ. ಈಗ ನಮಗೆ ತಿಳಿದಿದೆ ರೈಟ್ ಹ್ಯಾಂಡ್ ಸೈಡ್ನಲ್ಲಿರುವ ಕ್ವಾಂಟಿಟಿಗಳನ್ನು ನಾವು ಕೇವಲ ಇಲ್ಲಿ ಒಟ್ಟು ಮಾಡಬೇಕಾಗಿದೆ. ಆದ್ದರಿಂದ p ಆಫ್ t ಆಗಿರುತ್ತದೆ f ಆಫ್ t ಇದಾಗಿದೆ. F0 cos ಒಮೆಗಾ t ಅದು ನನ್ನ ಚಾಲನಾ ಬಲ ಗುಣಿಸು ವೇಗ ಸಮಯದ ಫಂಕ್ಷನ್ ಆಗಿ. ಆದ್ದರಿಂದ ಮತ್ತೆ ನಾವು ವೇಗಕ್ಕೆ ಹಿಂತಿರುಗುತ್ತೇವೆ. ಇದಾಗಿದೆ F0 ಬೈ ಮಾಡ್ಯುಲಸ್ z ಇಂಟು ಕಾಸ್ ಒಮೆಗಾ t ಮೈನಸ್ ಪೈ. ಆದ್ದರಿಂದ ತ್ವರಿತ ಶಕ್ತಿಗಾಗಿ ನಾನು ಔಪಚಾರಿಕ ಈಕ್ವೇಶನ್ ಹೊಂದಿದ್ದೇನೆ, ಆದರೆ ಬಹುಶಃ ನಾನು ಬಯಸುತ್ತೇನೆ ಆವರೇಜ್ ಪವರ್. ಆದ್ದರಿಂದ ಇದು ಒಂದು ಪರ್ಟಿಕ್ಯುಲರ್ ಇನ್ಸ್ಟಂಟ್ನ ಶಕ್ತಿ t, ಆದರೆ ಹೆಚ್ಚು ಉಪಯುಕ್ತ ಕ್ವಾಂಟಿಟಿಗಳಲ್ಲಿದೆ ಆಸಿಲೇಟರ್ನ ಸಂಪೂರ್ಣ ಚಕ್ರದಲ್ಲಿ ಒಂದು ಪೂರ್ಣ ಸೈಕಲ್ನಲ್ಲಿ ಸರಬರಾಜು ಮಾಡಲಾದ ಶಕ್ತಿ ಯಾವುದು. ಆದ್ದರಿಂದ ನಾನು ಇದನ್ನು ಸಂಪೂರ್ಣ ಸಮಯದ ಅವಧಿಯಲ್ಲಿ ಸಂಯೋಜಿಸಬೇಕು ಮತ್ತು ಸಮಯದ ಅವಧಿಯಿಂದ ಭಾಗಿಸಬೇಕು. ಆದ್ದರಿಂದ ಅದು ನನ್ನ ಸೂತ್ರ ಆವರೇಜ್ ಪವರ್ಗೆ. ಆದ್ದರಿಂದ ಇದು ಆಗಿರುತ್ತದೆ ಒಂದನ್ನು ಟೈಮ್ ಪೀರಿಯಡ್ ನಿಂದ ಭಾಗಿಸಲಾಗಿದೆ. ಇಲ್ಲಿ p ಆಫ್ t ಕ್ವಾಂಟಿಟಿಯನ್ನು ಇಂಟಿಗ್ರೇಟ್ ಮಾಡಿ. ಆದ್ದರಿಂದ ನೀವು ಶಕ್ತಿಯಲ್ಲಿ ಸಮಯದ ಸಣ್ಣ ಭಾಗಗಳನ್ನು ಹೊಂದಿದ್ದೀರಿ ಮತ್ತು ಶೂನ್ಯದಿಂದ t ವರೆಗಿನ ಸಂಪೂರ್ಣ ಸಮಯದ ಅವಧಿಯಲ್ಲಿ ಪ್ರತಿ ಇನ್ಫೈನೈಟೆಸಿಮಲ್ ಸಮಯದ ವ್ಯತ್ಯಾಸಗಳನ್ನು ಪೂರೈಸುತ್ತೀರಿ. ಇದು ನನ್ನ ಆವರೇಜ್ ಪವರ್ ಆಗುತ್ತದೆ. ಮತ್ತು ಸಹಜವಾಗಿ ಈ ಕ್ವಾಂಟಿಟಿ t ಆಸಿಲೇಷನ್ನ ಸಮಯ ಅವಧಿಯಾಗಿದೆ ಎಂದು ಹೇಳಬೇಕಾಗಿಲ್ಲ ಮತ್ತು ಸ್ಟೆಡಿ ಸ್ಟೇಟ್ನಲ್ಲಿ ಆಂಗ್ಯುಲಾರ್ ಫ್ರೀಕ್ವೆನ್ಸಿ ಒಮೆಗಾ ಆಗಿದೆ. ನೆನಪಿಡಿ, ಅಂದರೆ ಬಲ ಹಾಕುವ ಫ್ರೀಕ್ವೆನ್ಸಿ. ಆದ್ದರಿಂದ ಈ ಕ್ಯಾಪಿಟಲ್ T ಆಗಿದೆ 2 ಪೈ ಬೈ ಒಮೆಗಾ. ಈಗ ನಾವು ಸಮಸ್ಯೆಯ ಸೆಟಪ್ ಅನ್ನು ಹೊಂದಿದ್ದೇವೆ. ಈ ಸರಾಸರಿ p ಅನ್ನು ಲೆಕ್ಕಹಾಕಲು ನಾವು ಒಂದು ಇಂಟಿಗ್ರಲ್ ಮಾಡಬೇಕಿದೆ ಮತ್ತು ಸಹಜವಾಗಿ ಈ ಇಂಟಿಗ್ರಲ್ ಮಾಡಲು ತುಂಬಾ ಕಷ್ಟವೇನಲ್ಲ. ವಾಸ್ತವವಾಗಿ ನೀವು ಈ ಇಂಟಿಗ್ರಲ್ ಅನ್ನು 2 ಭಾಗಗಳಾಗಿ ವಿಂಗಡಿಸಬಹುದು. ನಾವು ಎಕ್ಸ್ಪಾಂಡ್ ಮಾಡಿದರೆ ಈ ಕ್ವಾಂಟಿಟಿ ಕಾಸ್ ಒಮೆಗಾ t ಮೈನಸ್ ಪೈ ಇದನ್ನು ಮಾಡುತ್ತೇನೆ. ಸರಾಸರಿ p ಆಗುತ್ತದೆ F0 ಸ್ಕ್ವೇರ್ ಬೈ t ಇಂಟು ಇದು ಮತ್ತು 0 ಟು ಕ್ಯಾಪಿಟಲ್ T ಕಾಸ್ ಒಮೆಗಾ t ಇಂಟು ಕಾಸ್ ಒಮೆಗಾ t ಕಾಸ್ ಪೈ ಪ್ಲಸ್ ಸೈನ್ ಒಮೆಗಾ t ಸೈನ್ ಪೈ ಇಂಟು dt. ಆದ್ದರಿಂದ ಈಗ ಇದನ್ನು ವಿಭಜಿಸಲಾಗಿದೆ 2 ಭಾಗಗಳಾಗಿ ಮತ್ತು ಮೊದಲ ಇಂಟಿಗ್ರಲ್ ಮೂಲಭೂತವಾಗಿ ಕಾಸ್ ಸ್ಕ್ವೇರ್ ಒಮೆಗಾ t dt ಇಂಟಿಗ್ರಲ್ ಆಗಿದೆ ಮತ್ತು ಎರಡನೆಯದು ಕಾಸ್ ಒಮೆಗಾ t ಸೈನ್ ಒಮೆಗಾ t ಇಂಟಿಗ್ರಲ್ ಆಗಿದೆ. ಇಲ್ಲಿ ಉದಾಹರಣೆಗೆ ಮೊದಲ ಇಂಟಿಗ್ರಲ್ ಮಾಡಲು ನೀವು ಈ ಇಂಟಿಗ್ರಲ್ ಅನ್ನು ಮಾಡಲು ಸಾಧ್ಯವಿರಬೇಕು ಕಾಸ್ ಸ್ಕ್ವೇರ್ ಒಮೆಗಾ t dt ಎಲ್ಲಿ ಇದು ಲಿಮಿಟ್ ಶೂನ್ಯದಿಂದ ಕ್ಯಾಪಿಟಲ್ T ವರೆಗೆ ಹೋಗುತ್ತದೆ ಮತ್ತು ಕ್ಯಾಪಿಟಲ್ T ಆಗಿದೆ 2 ಪೈ ಬೈ ಒಮೆಗಾ. ಆದ್ದರಿಂದ ಇದು ಒಂದು ಇಂಟಿಗ್ರಲ್ ಆಗಿದೆ. ಇದಕ್ಕಾಗಿ ನಾವು ಉತ್ತರವನ್ನು ತಿಳಿದುಕೊಳ್ಳಬೇಕಾಗಿದೆ. ನಾವು ಉತ್ತರವನ್ನು ತಿಳಿದುಕೊಳ್ಳಬೇಕಾದ ಎರಡನೆಯ ಇಂಟಿಗ್ರಲ್ 0 ಟು 2 ಪೈ ಬೈ ಒಮೆಗಾ ಸೈನ್ ಒಮೆಗಾ t ಕಾಸ್ ಒಮೆಗಾ t dt ಆಗಿದೆ. ಆದ್ದರಿಂದ ಇದು ಮತ್ತೊಂದು ಇಂಟಿಗ್ರಲ್ ಆಗಿದ್ದು ನಾವು ಮಾಡಬೇಕಾಗಿದೆ. ಇದು ಹೆಚ್ಚು ಸುಲಭವಾಗುತ್ತದೆ. ನಾವು ಅದನ್ನು t ರಿಂದ ಭಾಗಿಸಿದರೆ ನಾವು 2 ಪೈ ಅನ್ನು
ಒಮೆಗಾದಿಂದ ಮಾಡುತ್ತಿದ್ದೇವೆ. ಆದ್ದರಿಂದ ಇಂಟಿಗ್ರಲ್ ಅನ್ನು ಪ್ರಯತ್ನಿಸಲು ಮತ್ತು ಮಾಡಲು ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ. ಅದರ ಸಾಕಷ್ಟು ಸರಳ ಮತ್ತು ನೇರ ಇಂಟಿಗ್ರಲ್, ಮತ್ತು ನೀವು ಅದನ್ನು ಸರಿಯಾಗಿ ಮಾಡಿದರೆ ಈ ಇಂಟಿಗ್ರಲ್ ಆಗಿದ್ದುಗಳ ಮೊದಲ ಸೆಟ್ ನಿಮಗೆ ಮೌಲ್ಯ ಅರ್ಧವನ್ನು ನೀಡಬೇಕು. ಆದ್ದರಿಂದ ಕೊಡುಗೆ ಇಂಟಿಗ್ರಲ್ ದ ಮೊದಲ ಭಾಗದಿಂದ ಮಾತ್ರ ಬರುತ್ತದೆ, ಅದು ಇದು. ಆದ್ದರಿಂದ ಈಗ ನೀವು ಎಲ್ಲ ಫಲಿತಾಂಶಗಳು ಅನ್ನು ಒಟ್ಟುಗೂಡಿಸುತ್ತೀರಿ. ನಾವು ಅಂತಿಮವಾಗಿ ಹೊಂದಿದ್ದೇವೆ. ನಾವು ಅಂತಿಮವಾಗಿ ಈ ಹಂತಕ್ಕೆ ಹೋಗುತ್ತೇವೆ ಅಲ್ಲಿ ನಾವು ಮೌಲ್ಯಮಾಪನ ಮಾಡಿದ್ದೇವೆ ಸಂಪೂರ್ಣ ಸಮಯದ ಅವಧಿಯಲ್ಲಿ ಆಸಿಲೇಟರ್ಗೆ ಸರಬರಾಜು ಮಾಡಿದಂತಹ ಶಕ್ತಿಯನ್ನು. ಸರಿ, ಈಗ ನಾನು ಆಂದೋಲಕಕ್ಕೆ ಸರಬರಾಜು ಮಾಡಲಾದ ಆವರೇಜ್ ಪವರ್ ಅನ್ನು ಲೆಕ್ಕಹಾಕಿದ್ದೇನೆ. ಅಲ್ಲಿ ಇದು ಹೋಗುತ್ತದೆ. ಖಂಡಿತವಾಗಿಯೂ ಆಸಿಲೇಟ್ ಆಗುತ್ತಿದೆ, ಆದರೆ ಅದರ ಆಸಿಲೇಷನ್ ಪ್ರಕ್ರಿಯೆಯಲ್ಲಿ ಅದು ಘರ್ಷಣೆಯ ಬಲವನ್ನು ನಿವಾರಿಸುತ್ತದೆ ಮತ್ತು ಅದರ ವಿಸ್ತಾರವಾಗುತ್ತಿದೆ. ಆ ಘರ್ಷಣೆಯ ಬಲವನ್ನು ನಿವಾರಿಸುವಲ್ಲಿ ಇದು ಈ ಶಕ್ತಿಯನ್ನು ವಿಸ್ತರಿಸುತ್ತಿದೆ. ಆದ್ದರಿಂದ ಈಗ ನಾವು ಪ್ರಶ್ನೆಗಳನ್ನು ಕೇಳಬಹುದು. ಈ ಘರ್ಷಣೆಯ ಬಲವನ್ನು ನಿವಾರಿಸಲು ಶಕ್ತಿಯನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಲಾಗಿದೆ? ಮತ್ತೊಮ್ಮೆ ಇದನ್ನು ಸಂಪೂರ್ಣ ಸಮಯ ಅವಧಿಯಲ್ಲಿ ಅಥವಾ ಸಂಪೂರ್ಣ ಸೈಕಲ್ನಲ್ಲಿ ಸರಾಸರಿ ಮಾಡುತ್ತದೆ. ಆದ್ದರಿಂದ ನಾವು ಹೆಚ್ಚು ಆಸಕ್ತಿ ಹೊಂದಿದ್ದೇವೆ ಘರ್ಷಣೆಯ ಬಲವನ್ನು ನಿವಾರಿಸಲು ಆಸಿಲೇಟರ್ ಬಳಸುವ ಆವರೇಜ್ ಪವರ್ ಯಾವುದು ಎಂಬುದರಲ್ಲಿ. ನಾನು ಈ ಆಸಿಲೇಟರ್ ಒಂದು ಸಂಪೂರ್ಣ ಸೈಕಲ್ನಲ್ಲಿ ಸೇವಿಸಿದ ಕ್ವಾಂಟಿಟಿ ಆವರೇಜ್ ಪವರ್ ಅನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇನೆ. ಇದರರ್ಥ ಆಸಿಲೇಟರ್ ಅನ್ನು ಜಯಿಸುತ್ತದೆ, ಘರ್ಷಣೆ ಅನ್ನು ನಿವಾರಿಸುತ್ತದೆ ಮತ್ತು ನಾನು ತಿಳಿದುಕೊಳ್ಳಲು ಬಯಸುವ ಕೆಲಸವಾಗಿದೆ. ಆದ್ದರಿಂದ ಘರ್ಷಣೆಗೆ ವಿರುದ್ಧವಾಗಿ ಕೆಲಸ ಮಾಡುವುದು ಎಂದರೇನು? ಆದ್ದರಿಂದ ಇದರಲ್ಲಿ ಘರ್ಷಣೆ ರಹಿತ ಬಲ ಇರುತ್ತದೆ ಮತ್ತು ಘರ್ಷಣೆಯ ಬಲ ಏನು ಎಂದು ನಮಗೆ ತಿಳಿದಿದೆ. ಆದ್ದರಿಂದ ಇಲ್ಲಿರುವ ಘರ್ಷಣೆಯ ಬಲ ಗಾಮಾ x ಡಾಟ್ ಆಗಿದೆ ಮತ್ತು ಇದು ಘರ್ಷಣೆ ಬಲದ ವಿರುದ್ಧ ಮಾಡಿದ ಕೆಲಸದ ದರವನ್ನು ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ. ಆದ್ದರಿಂದ ಅದು ಆಗಿರುತ್ತದೆ. ಇದು ವೇಗವನ್ನು ಹೆಚ್ಚು ಸರಿಯಾಗಿ ಪೂರ್ಣಗೊಳಿಸುತ್ತದೆ. ಕೇವಲ ಘರ್ಷಣೆಯ ಬಲ ಕೇವಲ dx ರಿಂದ ಗುಣಿಸುತ್ತದೆ ಮತ್ತು ಸಹಜವಾಗಿ ನಾವು ಕೆಲಸ ಮಾಡುವ ದರವನ್ನು ತಿಳಿಯಲು ಬಯಸುತ್ತೇವೆ. ಆದ್ದರಿಂದ ಇದು dt ಯಿಂದ dx ಆಗಿದೆ. ಆದ್ದರಿಂದ ಇದಾಗುತ್ತದೆ ಗಾಮಾ x ಡಾಟ್ ಗುಣಿಸು x ಡಾಟ್ ಇದಾಗುತ್ತದೆ ಗಾಮಾ x ಡಾಟ್ ಸ್ಕ್ವೇರ್. ಆದ್ದರಿಂದ ನಾವು ಹೊಂದಿರುವ ತ್ವರಿತ ಶಕ್ತಿಯ ಈಕ್ವೇಶನ್ ಆಗಿದ್ದು ಆಸಿಲೇಟರ್ ದಿಂದ ಸೇವಿಸುವ ಮತ್ತೊಮ್ಮೆ ಅದೇ ಟ್ರಿಕ್ ಮಾಡುತ್ತದೆ. ನೀವು ಈ ಕ್ವಾಂಟಿಟಿ ಅನ್ನು ಸಂಪೂರ್ಣ ಸೈಕಲ್ಗೆ ಲೆಕ್ಕ ಮಾಡುತ್ತೀರಿ. ನಾನು ಆವರೇಜ್ ಪವರ್ನ ಸಿಂಬಲ್ ಅನ್ನು ಸಬ್ಸ್ಕ್ರಿಪ್ಟ್ನಲ್ಲಿ d ನೊಂದಿಗೆ ಬಳಸುತ್ತೇನೆ. ಆಸಿಲೇಟರ್ ದಿಂದ ಕಂಡಾಗಿರುವ ಆವರೇಜ್ ಪವರ್ ಸೂಚಿಸುತ್ತದೆ ಮತ್ತು ಇದು ಮತ್ತೆ ಆಗಿರುತ್ತದೆ ಪುನಃ ಓವರ್ t ಶೂನ್ಯದಿಂದ t ಗೆ ಹೋಗುತ್ತದೆ. ನೀವು ಈ ಕ್ವಾಂಟಿಟಿ ಅನ್ನು ಗಾಮಾ x ಡಾಟ್ ಸ್ಕ್ವೇರ್ dt ಸಂಯೋಜಿಸುತ್ತೀರಿ. x ಡಾಟ್ ಎಂಬುದು ನಮಗೆ ಈಗಾಗಲೇ ತಿಳಿದಿರುವ ವಿಷಯವಾಗಿದೆ. x ಡಾಟ್ ಕೇವಲ ವೇಗವಾಗಿದೆ. ಇದನ್ನು ಇಲ್ಲಿ ನೀಡಲಾಗಿದೆ. ವೇಗಕ್ಕಾಗಿ ನಾವು ಈ ಈಕ್ವೇಶನ್ನಲ್ಲಿ ಪ್ಲಗ್ ಇನ್ ಮಾಡಬೇಕಾಗಿದೆ. ಇಂಟಿಗ್ರಲ್ ಮಾಡಿ ಮತ್ತು ನಾವು ಅದನ್ನು ಪಡೆಯಲು ಅನ್ನು ಸಾಧ್ಯವಾಗುತ್ತದೆ. ಅದು ಈಗ ಏನು ಮಾಡುತ್ತದೆ? ಹಾಗಾಗಿ ನಾನು ಗಾಮಾವನ್ನು ಹೊಂದಿದ್ದೇನೆ. ನಾನು 0 ಟು t x ಡಾಟ್ ಸ್ಕ್ವೇರ್ ಅನ್ನು ಹೊರತೆಗೆಯುತ್ತೇನೆ. ಅದಾಗುತ್ತದೆ f0 ಬೈ ಮಾಡ್ z ಕಾಸ್ ಸ್ಕ್ವೇರ್ ಒಮೆಗಾ t ಮೈನಸ್ 5 dt. ಆದ್ದರಿಂದ ಇದು ಮತ್ತಷ್ಟು ಸರಳೀಕೃತ ಆಗುತ್ತದೆ. ಸರಾಸರಿ p ಸರಾಸರಿ ಡಿಸಿಪೇಟ್ ಆದ ಆವರೇಜ್ ಪವರ್ ಆಗಿರುತ್ತದೆ ಗಾಮಾ f0 ಬೈ t ಇಂಟು z ನ ಮಾಡ್ಯೂಲ್ಸ್ 0 ಟು t ಕಾಸ್ ಒಮೆಗಾ ಸ್ಕ್ವೇರ್ ಒಮೆಗಾ t ಮೈನಸ್ 5. ಇದು ಎಂದು ನಿಮಗೆ ನೆನಪಿದ್ದರೆ ನಾವು ಈಗಾಗಲೇ ಇಂಟಿಗ್ರಲ್ ಮಾಡಿದ್ದೇವೆ. ಆದ್ದರಿಂದ ನಾವು ಕೇವಲ ಅನ್ನು ಬಳಸಿಕೊಳ್ಳಬೇಕು. ಇದು ಇಲ್ಲಿಗೆ ಮರಳುತ್ತದೆ ಮತ್ತು ನಾನು ಅದನ್ನು ಮಾಡಿದರೆ ಅಂತಿಮ ಫಲಿತಾಂಶವು ವಿ ಗಾಮಾ f0 ಸ್ಕ್ವೇರ್. ಸರಿ, ನಾನು ತಪ್ಪಿಸಿದೆ. ಪವರ್ 2 ಇಲ್ಲಿ. ಅದು ಇಲ್ಲಿಯೂ ಸ್ಕ್ವೇರ್ ಆಗಿರಬೇಕು.
ಎಫ್ ಶೂನ್ಯ ಸ್ಕ್ವೇರ್ ಮೋಡ್ ಜಡ್ ಸ್ಕ್ವೇರನಿಂದ ಭಾಗಿಸಲಾಗಿದೆ ಮತ್ತು ಒಂದು ಇಂಟಿಗ್ರಲ್ ಮೌಲ್ಯವು ನನಗೆ ಅರ್ಧದಷ್ಟು ನೀಡುತ್ತದೆ, ಆದ್ದರಿಂದ ಅದು ಇಲ್ಲಿ 2 ಆಗಿದೆ. ಪ್ರತಿರೋಧ ಜಡ್ನ ನಮ್ಮ ಮೂಲ ವ್ಯಾಖ್ಯಾನವು ಈ ಕ್ವಾಂಟಿಟಿ ಗಾಮಾ ಎಂದು ನಿಮಗೆ ನೆನಪಿಸುತ್ತೇನೆ, ಜೊತೆಗೆ ಐ ಒಮೆಗಾ ಮೈನಸ್ಗಳನ್ನು ಒಮೆಗಾದಿಂದ ಒಮೆಗಾ ಮತ್ತು ಇಲ್ಲಿಂದ ಘಟಕಗಳು. ಜಡ್ನ ವಿಧಾನವು ಗಾಮಾ ಚೌಕ ಪ್ಲಸ್ ಈ ನಾವು ಟ್ಯಾನ್ ಪೈ ಗಾಗಿ ಸಹ ಬರೆದಿದ್ದೇವೆ, ಅದು ಎಂ ಒಮೆಗಾ ಮೈನಸ್ ಒಮೆಗದಿಂದ ಒಮೆಗಾದಿಂದ ಗಾಮಾದಿಂದ ಭಾಗಿಸಲ್ಪಟ್ಟಿವೆ. ಆದ್ದರಿಂದ ಇದು ಟ್ಯಾನ್ 5 ಆಗಿದ್ದರೆ ನಾವು ಸಹ ಕಾಸ್ ಪೈ ಮತ್ತು ಸೈನ್ ಪೈ ಗಾಗಿ ಈಕ್ವೇಶನ್ ಬರೆಯಬಹುದು, ಇದರಲ್ಲಿ ಸಹ ಕಾಸ್ ಪೈ ಗಾಮಾ ಮೋಡ್ ಜಡ್ಗೆ ಸಮಾನವಾಗಿರುತ್ತದೆ ಮತ್ತು ಸೈನ್ ಪೈ ಎಂ ಒಮೆಗಾ ಮೈನಸ್ ಎಸ್ ಬೈ ಒಮೆಗಾ ಸಂಪೂರ್ಣ ಮೋಡ್ ಜಡ್ನಿಂದ ಭಾಗಿಸಲ್ಪಟ್ಟಿದೆ. ನಮಗೆ ನಿಜವಾಗಿಯೂ ಬೇಕಾಗಿರುವುದು ಈ ಕ್ವಾಂಟಿಟಿ ಕಾಸ್ ಪೈ ಒಂದು ಈಕ್ವೇಶನ್. ನಾವು ಹೋಗೋಣ ಮತ್ತು ಆವರೇಜ್ ಪವರ್ ನ ವಿಸರ್ಜನೆಗಾಗಿ ನಾವು ಹೊಂದಿರುವ ಸೂತ್ರವನ್ನು ಹಿಂತಿರುಗಿ ನೋಡೋಣ. ನಾನು ಅದನ್ನು f0 ಸ್ಕ್ವೇರ್ ಎಂದು ಪುನಃ ಬರೆಯುತ್ತೇನೆ, 2 ಬಾರಿ ಮೋಡ್ ಜಡ್ ಅನ್ನು ಗಾಮಾ ಟೈಮ್ಸ್ ಮೋಡ್ ಜಡ್ ನಿಂದ ಗುಣಿಸಲಾಗಿದೆ ಮತ್ತು ಗಾಮಾ ಟೈಮ್ಸ್ ಮೋಡ್ ಜಡ್ ಸರಳವಾಗಿ ಕಾಸ್ ಪಿ ಎಂದು ನಮಗೆ ತಿಳಿದಿದೆ. ಆದ್ದರಿಂದ ನಾನು ಹಿಂತಿರುಗಿ ಮತ್ತು ಈ ಕ್ವಾಂಟಿಟಿಯನ್ನು f0 ಎಂದು 2 ಬಾರಿ ಮೋಡ್ ಜಡನಿಂದ ಕಾಸ್ ಪೈ ಸರಿಯಿಂದ ಗುಣಿಸಿದಾಗ ಬರೆಯಬಹುದು ಮತ್ತು ಅದು ಕೇವಲ ಆರ್ ಆವರೇಜ್ ಪವರ್ ಕರಗುತ್ತದೆ. ಈಗ ಇದು ಗಮನಾರ್ಹವಾಗಿದೆ, ಏಕೆಂದರೆ ನೀವು ಅನ್ನು ಹೋಲಿಸಿದರೆ ನಾವು ಇಲ್ಲಿ ಹೊಂದಿರುವ ಫಲಿತಾಂಶಗಳೊಂದಿಗೆ ಈ 2 ಫಲಿತಾಂಶಗಳು ಅವುಗಳು ನಿಖರವಾಗಿ ಒಂದೇ ಆಗಿರುತ್ತವೆ ಎಂದು ನಾವು ನೋಡುತ್ತೇವೆ. ಆದ್ದರಿಂದ ನೀವು ಆಂದೋಲಕಕ್ಕೆ ಸುಮಾರು ಶಕ್ತಿಯನ್ನು ರ ಮೆಕ್ಯಾನಿಸಂ ವ್ಯವಸ್ಥೆಯಿಂದ ಒದಗಿಸುತ್ತಿದ್ದೀರಿ. ಬಾಹ್ಯ ಒತ್ತಡ ಕ್ಕಿಂತ ಹೆಚ್ಚು ಆಸಿಲೇಟರ್ಗೆ ಸರಬರಾಜು ಮಾಡಿದ ಆವರೇಜ್ ಪವರ್ ಒಂದು ಸಂಪೂರ್ಣ ಚಕ್ರ ಕ್ಕಿಂತ ಹೆಚ್ಚು ಆವರೇಜ್ ಪವರ್ಗೆ ಸಮಾನವಾಗಿರುತ್ತದೆ. ಅದು ಅದೇ ಸೈಕಲ್ವನ್ನು ಕರಗಿಸುತ್ತದೆ. ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅದು ನಿಜವಾಗಿಯೂ ಶಕ್ತಿಯನ್ನು ಹೊಂದಿಲ್ಲ, ಇದು ಭವಿಷ್ಯದ ಬಳಕೆಗಾಗಿ ಅದನ್ನು ಸಂಗ್ರಹಿಸುವುದಿಲ್ಲ. ಆದ್ದರಿಂದ ಆಸಿಲೇಟರ್ಗೆ ನೀಡಲಾದ ಆವರೇಜ್ ಪವರ್ ತಕ್ಷಣವೇ ಅದೇ ಸಮಯದ ಅವಧಿಯಲ್ಲಿ ಖರ್ಚು ಮಾಡಲಾಗುತ್ತದೆ. ಆದ್ದರಿಂದ ಈ 2 ಕ್ವಾಂಟಿಟಿಗಳು ಒಂದೇ ಆಗಿವೆ. ಆದ್ದರಿಂದ ಇದು ಈ ಸೆಕ್ಷನ್ನಲ್ಲಿ ನಮ್ಮ ಕೇಂದ್ರ ಸಂದೇಶ ಆಗಿದೆ. ಈಗ ಕ್ಯೂ ಮೌಲ್ಯವನ್ನು ವ್ಯಾಖ್ಯಾನಿಸಲು ಈ ಕ್ವಾಂಟಿಟಿ ಆವರೇಜ್ ಪವರ್ ಬಳಸುತ್ತದೆ. ನಾವು ಕ್ಯೂ ಮೌಲ್ಯವನ್ನು ವ್ಯಾಖ್ಯಾನಿಸುವ ಮೊದಲು ಈ ಕಾರ್ಯವನ್ನು ಡ್ರೈವಿಂಗ್ ಫ್ರೀಕ್ವೆನ್ಸಿ ಒಮೆಗಾದ ಕಾರ್ಯವಾಗಿ ಸ್ಕೆಚ್ ಮಾಡಲು ಅನುಮತಿಸುತ್ತದೆ, ಏಕೆಂದರೆ ವಿವಿಧ ಫ್ರೀಕ್ವೆನ್ಸಿಗಳಲ್ಲಿ ಶಕ್ತಿಯನ್ನು ಎಷ್ಟು ಹೀರಿಕೊಳ್ಳಲಾಗುತ್ತಿದೆ ಎಂದು ಹೇಳಲಿದ್ದೇವೆ. ನಾನು ಇಲ್ಲಿ ಕೆಲವು ಮೌಲ್ಯವನ್ನು ಒಮೆಗಾ 0ಗೆ ಸಮಾನವಾದ ಒಮೆಗಾ ಎಂದು ಆಯ್ಕೆ ಮಾಡಲಿದ್ದೇನೆ. ವಾಸ್ತವವಾಗಿ ಒಮೆಗಾ 0ಗೆ ಸಮಾನವಾದ ಒಮೆಗಾವು ಕಾಸ್ ಪೈ 1ಕ್ಕೆ ಸಮಾನವಾದಾಗ ಅದು ಸಂಭವಿಸುತ್ತದೆ ಎಂಬುದನ್ನು ನೀವು ಗಮನಿಸಬಹುದು ಮತ್ತು ನಾವು ಈಗ ನೋಡುತ್ತೇವೆ. ಮತ್ತು ಸ್ಪಷ್ಟವಾಗಿ ಇಲ್ಲಿ ಬರೆದಿರುವ ಸೂತ್ರದಿಂದ ನಾನು ಸೂಚಿಸುವ ಆವರೇಜ್ ಪವರ್ ಸರಾಸರಿ ಗರಿಷ್ಠ. ಇಲ್ಲಿ ಸರಾಸರಿ ಪಿ ಗರಿಷ್ಠವು ಕೇವಲ ಎಫ್ ಶೂನ್ಯ ಸ್ಕ್ವೇರಗೆ 2 ಬಾರಿ ಮೋಡ್ ಜಡ್ಗೆ ಸಮಾನವಾಗಿರುತ್ತದೆ, ಫೈಗೆ ಅನುಗುಣವಾಗಿ ಶೂನ್ಯಕ್ಕೆ ಸಮಾನವಾಗಿರುತ್ತದೆ ಈ ಸಂದರ್ಭದಲ್ಲಿ, ಏಕೆಂದರೆ ಪೈ 1ಕ್ಕೆ ಸಮಾನವಾಗಿರುತ್ತದೆ. ಈಗ ನೀವು ಫೈ ಯಾವುದು 0ಗೆ ಸಮನಾಗಿರಬೇಕು ಅಂದರೆ, ಆದ್ದರಿಂದ ಪೈಗೆ ಸಮಾನವಾಗಿರುತ್ತದೆ ಎಂದು ಹೇಳಬಹುದು. ಶೂನ್ಯ ಎಂ ಒಮೆಗಾ ಮೈನಸ್ ಗಳನ್ನು ಒಮೆಗಾ
ಮತ್ತು ರಿಂದ ಸಮಾನ ಎಂದು ಸೂಚಿಸುತ್ತದೆ. ಇದು ಒಮೆಗಾ ಸ್ಕ್ವೇರ್ ರ ಹೊತ್ತಿಗೆ ಸಮಾನವಾಗಿರುತ್ತದೆ ಎಂದು ಸೂಚಿಸುತ್ತದೆ. ಒಮೆಗಾ ಶೂನ್ಯ ಸ್ಕ್ವೇರ್ ಇದನ್ನೇ ನಾವು ಸಿಸ್ಟಮ್ ನೈಸರ್ಗಿಕ ಫ್ರೀಕ್ವೆನ್ಸಿ ಎಂದು ಕರೆಯುತ್ತೇವೆ. ಆದ್ದರಿಂದ ಚಾಲನೆಯ ಆವರ್ತನವು ಸಿಸ್ಟಮ್ ನೈಸರ್ಗಿಕ ಫ್ರೀಕ್ವೆನ್ಸಿಗೆ ಸಮನಾದಾಗ ಆಸಿಲೇಟರ್ಗೆ ಸರಬರಾಜು ಮಾಡಿದ ಆವರೇಜ್ ಪವರ್ ಗರಿಷ್ಠವಾಗಿರುತ್ತದೆ. ಆದ್ದರಿಂದ ಒಮೆಗಾ ಶೂನ್ಯಕ್ಕೆ ಸಮನಾದಾಗ ಈ ಕಾರ್ಯವು ಅದರ ಗರಿಷ್ಠ ಮೌಲ್ಯವನ್ನು ಹೊಂದಿದೆ ಮತ್ತು ಏಕೆಂದರೆ ಛೇದ ಇಲ್ಲಿ ಎಂಬುದು ಚತುರ್ಭುಜ ಕಾರ್ಯ ಮೂಲಭೂತವಾಗಿ ಈ ರೀತಿ ಅನ್ನು ಬಿಡುತ್ತದೆ. ಚಾಲನಾ ಫ್ರೀಕ್ವೆನ್ಸಿ ಸಿಸ್ಟಮ್ನ ನೈಸರ್ಗಿಕ ಫ್ರೀಕ್ವೆನ್ಸಿಗೆ ಹೊಂದಿಕೆಯಾಗಿದಾಗ ಆಸಿಲೇಟರ್ ದಿಂದ ಗರಿಷ್ಠ ವಿದ್ಯುತ್ ಹೀರಿಕೊಳ್ಳಲ್ಪಡುತ್ತದೆ ಎಂದು ಇದು ನಮಗೆ ಭೌತಿಕವಾಗಿ ಹೇಳುತ್ತದೆ. ಮತ್ತು ಹಿಂದಿನ ಅನುರಣನ ಕಲ್ಪನೆಯೊಂದಿಗೆ ನಾವು ಅನ್ನು ನೋಡಿದ್ದೇವೆ ಎಂಬ ಕಲ್ಪನೆಯೊಂದಿಗೆ ರಲ್ಲಿ ನೈಸರ್ಗಿಕ ಆವರ್ತನ, ನೀವು ಅದನ್ನು ನೈಸರ್ಗಿಕ ಫ್ರೀಕ್ವೆನ್ಸಿಯಲ್ಲಿ ರಲ್ಲಿ ಚಾಲನೆ ಮಾಡುವಾಗ ವೇಗದ ಆಂಪ್ಲಿಟ್ಯೂಡ್ ದೊಡ್ಡದಾಗಿದೆ ಮತ್ತು ಸ್ಥಳಾಂತರ ದ ಆಂಪ್ಲಿಟ್ಯೂಡ್ ಆಗಿದೆ. ನೀವು ಅದನ್ನು ನೈಸರ್ಗಿಕ ಫ್ರೀಕ್ವೆನ್ಸಿಯಲ್ಲಿ ಚಾಲನೆ ಮಾಡುವಾಗ ಅತಿ ದೊಡ್ಡದಾಗಿದೆ ಮತ್ತು ಸಹಜವಾಗಿ ಒಮೆಗಾ ಶೂನ್ಯಕ್ಕೆ ಸಮನಾದ ಆಸಿಲೇಟರ್ ದಿಂದ ಸಾಕಷ್ಟು ಶಕ್ತಿಯನ್ನು ಹೀರಿಕೊಳ್ಳುತ್ತಿದ್ದರೆ ಇದು ಒಂದೇ ಪ್ರಮಾಣದ ಶಕ್ತಿಯನ್ನು ಪ್ರತಿ ಸೈಕಲ್ ಕ್ಕಿಂತ ಹೆಚ್ಚು ಉತ್ಪಾದಿಸುತ್ತದೆ. ಅದು ಸಾಮಾನ್ಯ ಫಲಿತಾಂಶವಾಗಿದೆ. ಅದು ಈಗ ನಾವು ಅನ್ನು ನೋಡಿದ್ದೇವೆ. ಆದ್ದರಿಂದ ನೀವು ಆಸಿಲೇಟರ್ ರಿಂದ ದೊಡ್ಡ ರೀತಿಯ ಪ್ರತಿಕ್ರಿಯೆಯನ್ನು ಬಯಸಿದರೆ ನೀವು ವ್ಯವಸ್ಥೆಯ ನೈಸರ್ಗಿಕ ಫ್ರೀಕ್ವೆನ್ಸಿಗೆ ಅನುಗುಣವಾದ ಆವರ್ತನದಲ್ಲಿ ಸಿಸ್ಟಮ್ ಅನ್ನು ಚಾಲನೆ ಮಾಡಬೇಕು. ಶಾರ್ಟರ್ ಕರ್ವ್ ಹೆಚ್ಚು ಪವರ್ ಅನ್ನು ಆಸಿಲೇಟರ್ ಗೆ ನೀಡಲಾಗುತ್ತದೆ ಮತ್ತು ಇದು ಹೆಚ್ಚು ಸಮಯದವರೆಗೆ ಆಸಿಲೇಟರ್ಗಳನ್ನು ಉಳಿಸಿಕೊಳ್ಳುವ ಸಾಧ್ಯತೆಯಿದೆ. ಆದ್ದರಿಂದ ಈ ವಿಧದ ತೀಕ್ಷ್ಣವಾದ ವಕ್ರ ಕರ್ವ್ಗಳು ಯಾವುದೇ ಲೆಕ್ಕಾಚಾರವಿಲ್ಲದೆ ದೊಡ್ಡ ಕ್ಯೂ ಮೌಲ್ಯಗಳಿಗೆ ಗೆ ಹೊಂದಿಕೆಯಾಗುತ್ತವೆ ಎಂದು ನೀವು ಹೇಳಬಹುದು. ಅದು ನಿಜವೇ ಎಂದು ನೋಡೋಣ. ಹಾಗಾಗಿ ನಾನು ಅನ್ನು ಹೊಂದಿದ್ದೇನೆ ಇಲ್ಲಿ ಒಂದೇ ಕರ್ವ್ ಆವರೇಜ್ ಪವರ್ ಅನ್ನು ಚಾಲನೆ ಮಾಡುವ ಫ್ರೀಕ್ವೆನ್ಸಿ ಕಾರ್ಯವಾಗಿ, ಮತ್ತು ನಾನು ತೋರಿಸಲು ಬಯಸುವುದು ಮುಂದಿನದು ಕ್ಯೂ ಇಸ್ ಈಕ್ವಲ್ ಟು ಒಮೆಗಾ 0 ಡಿವೈಡೆಡ್ ಬೈ ಒಮೆಗಾ 2 ಮೈನಸ್ ಒಮೆಗಾ 1. ಈ ಎರಡು ಪ್ರಮಾಣಗಳಲ್ಲಿ ಒಮೆಗಾ 2 ಒಮೆಗಾ 1 ಅನ್ನು ಈ ಕೆಳಗಿನಂತೆ ವ್ಯಾಖ್ಯಾನಿಸಲಾಗಿದೆ. ಆದ್ದರಿಂದ ಮೌಲ್ಯವನ್ನು ವ್ಯಾಖ್ಯಾನಿಸೋಣ. ಅದು ಅರ್ಧದಷ್ಟು ಮೌಲ್ಯ ಆಗಿದೆ, ಅರ್ಧದಷ್ಟು ಪೀಕ್ ವ್ಯಾಲ್ಯೂ. ಅದು ಇಲ್ಲಿ ಎಲ್ಲೋ ಇರಬಹುದು. ಆದ್ದರಿಂದ ಈ ಕ್ವಾಂಟಿಟಿಯು ಗರಿಷ್ಠ ಮೌಲ್ಯದ ಅರ್ಧದಷ್ಟಿರುತ್ತದೆ. ಮತ್ತು ಒಮೆಗಾ 1 ಮತ್ತು ಒಮೆಗಾ 2 ಮೌಲ್ಯಗಳು ಎಷ್ಟು ವ್ಯಾಖ್ಯಾನಿಸಲ್ಪಟ್ಟಿವೆ? ಒಮೆಗಾ 2 ಇದಾಗಿದೆ, ಒಮೆಗಾ 1 ಇದು. ಆದ್ದರಿಂದ ಸಾಮಾನ್ಯವಾಗಿ ಈ ವಕ್ರರೇಖೆಯು ಒಮೆಗಾ ಶೂನ್ಯದ ಬಗ್ಗೆ ಅಸಿಮಿಟ್ರಿಕ್ ಆದರೆ ಇದು ಸಿಮಿಟ್ರಿಕ್ ಅಲ್ಲ ಎಂಬಂತೆ ಕಾಣುತ್ತದೆ ಎಂಬುದು ನನ್ನ ಕಳಪೆ ರೇಖಾಚಿತ್ರವಾಗಿದೆ. ಆದ್ದರಿಂದ ನನ್ನ ಕ್ಯೂ ವ್ಯಾಲ್ಯೂ ವ್ಯಾಖ್ಯಾನವು ಕೇವಲ ಒಮೆಗಾ ಶೂನ್ಯ ಅಂದರೆ ಆಗಿದೆ ಎಂದು ಹೇಳುತ್ತದೆ. ಪೀಕ್ ಪವರ್ಗೆ ಅನುಗುಣವಾದ ಚಾಲನಾ ಫ್ರೀಕ್ವೆನ್ಸಿ ಮೌಲ್ಯವು ಈ ಅಗಲ ರಿಂದ ಭಾಗಿಸಲ್ಪಟ್ಟ ಆಸಿಲೇಟರ್ಗೆ ತಲುಪುತ್ತದೆ. ಇದನ್ನು ಅರ್ಧ ಗರಿಷ್ಠ ಎಂದು ಕರೆಯಲಾಗುತ್ತದೆ. ಅದು ಈ ಸಂದರ್ಭದಲ್ಲಿ ಕ್ಯೂ ಮೌಲ್ಯದ ದ ವ್ಯಾಖ್ಯಾನವಾಗಿದೆ. ಈಗ ನಾವು ಇದನ್ನು ಹೇಗೆ ಪಡೆಯುತ್ತೇವೆ ಎಂದು ನೋಡೋಣ. ನಮ್ಮ ಪ್ರಾರಂಭದ ಹಂತವು ಕ್ಯೂ ಮೌಲ್ಯವನ್ನು ಈ ಎರಡು ಒಮೆಗಾ 1 ಮತ್ತು ಒಮೆಗಾ 2ಗಳ ಪರಿಭಾಷೆಯಲ್ಲಿ ವ್ಯಾಖ್ಯಾನಿಸಲಾಗಿದೆ. ಇದು ಆವರೇಜ್ ಪವರ್ನ ಅದೇ ಮೌಲ್ಯದಲ್ಲಿ ಫ್ರೀಕ್ವೆನ್ಸಿಯ ಎರಡು ಮೌಲ್ಯಗಳಿಗೆ ಅನುರೂಪವಾಗಿದೆ ಮತ್ತು ಅದೇ ಮೌಲ್ಯವು ಸರಾಸರಿ ಪಿ ಗರಿಷ್ಠವನ್ನು 2 ರಿಂದ ಭಾಗಿಸುತ್ತದೆ.
ಆದ್ದರಿಂದ ಈ ಮೌಲ್ಯದಲ್ಲಿ ಫ್ರೀಕ್ವೆನ್ಸಿಗಳಿಗೆ 2 ಸಂಭಾವ್ಯ ಮೌಲ್ಯಗಳಿವೆ. ಆದ್ದರಿಂದ ನೀವು ಇಲ್ಲಿಂದ ಹಾರಿಜಾಂಟಲ್ ರೇಖೆಯನ್ನು ಎಳೆಯಿರಿ. ಅದು ಅನುರಣನ ಕವರ್ ಅನ್ನು 2 ಬಿಂದುಗಳನ್ನು ಕತ್ತರಿಸುತ್ತದೆ. ಆದ್ದರಿಂದ ನೀವು 2 ಲಂಬ ರೇಖೆಗಳನ್ನು ಎಳೆಯಿರಿ. ಈ ಒಮೆಗಾ 1 ಮತ್ತು ಒಮೆಗಾ 2 ಅದಕ್ಕೆ ಅನುಗುಣವಾಗಿರುತ್ತವೆ. ಆದ್ದರಿಂದ ಒಮೆಗಾ 1 ಮತ್ತು ಒಮೆಗಾ 2 ವ್ಯಾಖ್ಯಾನಿಸಲು ಇದು ನಮ್ಮ ವ್ಯಾಖ್ಯಾನವಾಗಿದೆ. ಮತ್ತು ಒಮೆಗಾ 1 ಒಮೆಗಾ 2 ಎಂದು ನಿಮಗೆ ತಿಳಿದಿದ್ದರೆ ಅದು ಅಗಲ ಮತ್ತು ಅದು ಕ್ಯೂ ಫ್ಯಾಕ್ಟರ್ ಯಾವುದು ಎಂದು ನಮಗೆ ಹೇಳುತ್ತದೆ. ನಾವು ಈಗ ನೋಡಬೇಕಾದದ್ದು ಈ ವ್ಯಾಖ್ಯಾನ ಕ್ಯೂ ಫ್ಯಾಕ್ಟರ್ ಅಥವಾ ಕ್ಯೂ ಮೌಲ್ಯ ನಾವು ಈಗಾಗಲೇ ಈ ಹಿಂದೆ ಹೊಂದಿದ್ದ ವ್ಯಾಖ್ಯಾನದೊಂದಿಗೆ ಹೊಂದಿಕೆಯಾಗುತ್ತದೆ. ಈ ಸ್ಥಿತಿಯನ್ನು ಅನುಷ್ಠಾನಗೊಳಿಸುವ ರಿಂದ ಪ್ರಾರಂಭಿಸೋಣ. ಆದ್ದರಿಂದ ಎಡಗೈಯ ಭಾಗವು ಆವರೇಜ್ ಪವರ್ ಆಗಿದ್ದು ನಾವು ಈ ಫಲಿತಾಂಶವನ್ನು ಪಡೆಯುತ್ತೇವೆ. ಆದ್ದರಿಂದ ಅದು ಗಾಮಾ f0 ಸ್ಕ್ವೇರ್ ಬೈ 2 ಮಾಡ್ z ಸ್ಕ್ವೇರ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಆಗಿದೆ. ಗರಿಷ್ಠ ವಿದ್ಯುತ್ ಅನ್ನು ರಿಂದ ಭಾಗಿಸಿದಾಗ 2 ಆಗುತ್ತದೆ. ಆದ್ದರಿಂದ ಅದು ಅರ್ಧದಷ್ಟು f0 ಸ್ಕ್ವೇರ್ ಡಿವೈಡೆಡ್ ಬೈ 2 ಗಾಮಾ. ಆದ್ದರಿಂದ ಗರಿಷ್ಠ ಶಕ್ತಿಯನ್ನು ಸರಬರಾಜು ಮಾಡಿದ ಈ ಸಂಬಂಧವನ್ನು ನಾವು ಹೊಂದಿದ್ದೇವೆ ಎಂದು ನೆನಪಿಡಿ. ಆದ್ದರಿಂದ ಇದು ನಾವು ಹೊಂದಿರುವ ಸ್ಥಿತಿಯಾಗಿದೆ ಮತ್ತು ನೀವು ಇಲ್ಲಿ ವಿವಿಧ ವಿಷಯಗಳನ್ನು ರದ್ದುಗೊಳಿಸಿದರೆ ಉದಾಹರಣೆಗೆ ಇದು 2 ರದ್ದುಗೊಳ್ಳುತ್ತದೆ. ಆದ್ದರಿಂದ ವಿಷಯಗಳು ರದ್ದಾಗುತ್ತವೆ ಮತ್ತು ಈ ಸಮೀಕರಣವು ಕೇವಲ z ಸ್ಕ್ವೇರ್ಗೆ ಸರಾಸರಿಗೆ ಕಡಿಮೆಯಾಗುತ್ತದೆ ಮತ್ತು ಇದು 2 ಬಾರಿ ಗಾಮಾ ಸ್ಕ್ವೇರ್ಗೆ ಸಮಾನವಾಗಿರುತ್ತದೆ. ಮತ್ತು ಈಗ ನಾವು ಇಲ್ಲಿ ಈ ಸಂಬಂಧದಿಂದ ಪಡೆಯಬಹುದಾದ z ಸ್ಕ್ವೇರ್ ಮಾಡ್ಯುಲಸ್ನ ವ್ಯಾಖ್ಯಾನಕ್ಕೆ ಹಿಂತಿರುಗಿ ನೋಡೋಣ. ನಾನು ಆ ಸಂಬಂಧ ಅನ್ನು ಹಾಕಿದರೆ ನಾನು ಇಲ್ಲಿಂದ ಅನ್ನು ಪಡೆಯುತ್ತೇನೆ. ನಾವು ಬೇಕಿರುವ ಸ್ಥಳದಿಂದ ಕೇವಲ 2 ಹಂತಗಳಿವೆ. ನಾನು ಮತ್ತಷ್ಟು ಸರಳಗೊಳಿಸಿದರೆ ಅದು ಒಮೆಗಾ s ಬೈ ಒಮೆಗಾ ಹೋಲ್ ಸ್ಕ್ವೇರ್ ಈಕ್ವಲ್ ಟು 2 ಗಾಮಾ ಸ್ಕ್ವೇರ್ ಮೈನಸ್ ಗಾಮಾ ಸ್ಕ್ವೇರ್ ಗೆ ಸಮಾನವಾಗಿರುತ್ತದೆ. ಮತ್ತು ಇದು ಕೇವಲ ಇದು ಮತ್ತು ಇದು ಏನು ಸೂಚಿಸುತ್ತದೆ ಅಂದರೆ m ಒಮೆಗಾ ಮೈನಸ್ s ಬೈ ಒಮೆಗಾ ಇಸ್ ಈಕ್ವಲ್ ಟು ಪ್ಲಸ್ ಅಥವಾ ಮೈನಸ್ ಗಾಮಾ. ಆದ್ದರಿಂದ ಇದನ್ನು ಎಂದು ಬರೆಯುತ್ತೇನೆ. 2 ವಿಭಿನ್ನ ಸಮೀಕರಣಗಳು m ಒಮೆಗಾ ರಿಂದ ಮೈನಸ್ ಗಳು. ಒಂದು ಸಾಧ್ಯತೆಯೆಂದರೆ ಪ್ಲಸ್ ಅಲ್ಪವಿರಾಮ. ಇತರವು m ಒಮೆಗಾ ಮೈನಸ್ ರದ್ದು ಒಮೆಗಾದಿಂದ ಮೈನಸ್ ಗಾಮಾಕ್ಕೆ ಸಮಾನವಾಗಿರುತ್ತದೆ. 2 ಪರಿಹಾರಗಳಿವೆ ಎಂದು ನಮಗೆ ತಿಳಿದಿದೆ. ಒಮೆಗಾ 1 ಮತ್ತು ಮೆಗಾ 2 ಗೆ ಅನುಗುಣವಾಗಿದೆ. ಹಾಗಾಗಿ ನಾನು 2 m ನಲ್ಲಿ ಹಾಕಿದರೆ ಅದು ಎಂದು ಹೇಳೋಣ. ಅವರಲ್ಲಿ ಒಬ್ಬರು ಒಮೆಗಾ 2ಕ್ಕೆ ಅನುರೂಪರಾಗಿದ್ದಾರೆ. ಹಾಗಾಗಿ ನಾನು ಒಮೆಗಾ 2 ಮೈನಸ್ ಗಳನ್ನು ಒಮೆಗಾ 2 ನಿಂದ ಪಡೆಯುತ್ತೇನೆ. ಗಾಮಾ ಮತ್ತು ಇನ್ನೊಂದು ಕ್ಕೆ ಸಮಾನವಾಗಿರುತ್ತದೆ. ಒಮೆಗಾ 1 ಪರಿಹಾರಕ್ಕೆ ಅನುರೂಪವಾಗಿದೆ ಎಂದು ಹೇಳೋಣ. ಹಾಗಾಗಿ ನಾನು ಒಮೆಗಾ 1 ಮೈನಸ್ ಗಳನ್ನು ಒಮೆಗಾದಿಂದ ಹೊಂದಿದ್ದೇನೆ. ಅದು ಮೈನಸ್ ಗಾಮಾಕ್ಕೆ ಸಮಾನವಾಗಿರುತ್ತದೆ. ಈಗ ನಾನು s ಅನ್ನು ತೆಗೆಯಲು ಬಯಸುತ್ತೇನೆ. ಇಲ್ಲಿ s ಎಂಬುದು ಸ್ಟಿಫ್ನೆಸ್ ಕಾನ್ಸ್ಟೆಂಟ್ ಆಗಿದೆ ಮತ್ತು ಈ ಸಮೀಕರಣವನ್ನು ಒಮೆಗಾ 2ರಿಂದ ಗುಣಿಸಿ, ಈ ಸಮೀಕರಣವನ್ನು ಒಮೆಗಾ 2ರಿಂದ ಗುಣಿಸಿ ಮತ್ತು ಈ ಸಮೀಕರಣವನ್ನು ಒಮೆಗಾದಿಂದ ಗುಣಿಸಿ. ಒಂದರಿಂದ ಇನ್ನೊಂದನ್ನು ಕಳೆಯಿರಿ ಮತ್ತು ನಾವು ಮಾಡಲು ಸಾಧ್ಯವಾಗುತ್ತದೆ. ಸಮೀಕರಣದ 2 ಸೆಟ್ಗಳಿಂದ s ಅನ್ನು ತೆಗೆದುಹಾಕಿ ಮತ್ತು ನಾವು ಅದನ್ನು ಮಾಡಿದ ನಂತರ ನಾನು ಅದನ್ನು ಗಣಿತದ ಹಂತದ ಆ ಸಣ್ಣ ತುಂಡು ಮಾಡಲು ಬಿಡುತ್ತೇನೆ ಮತ್ತು ನಾವು ಅದನ್ನು ಮಾಡಿದ ನಂತರ ನಮಗೆ ಸಿಗುತ್ತದೆ ಒಮೆಗಾ 2 ಮೈನಸ್ ಒಮೆಗಾ 1 ಈಕ್ವಲ್ ಟು ಗಾಮಾ ಬೈ m. ಮತ್ತು ಈಗ ನಾವು ಫಲಿತಾಂಶಕ್ಕೆ ಹತ್ತಿರವಾಗುತ್ತಿರುವಂತೆ
ತೋರುತ್ತಿದೆ. ನಾನು ಎರಡೂ ಬದಿಗಳನ್ನು ಒಮೆಗಾ 0 ದಿಂದ ಭಾಗಿಸುತ್ತೇನೆ ಮತ್ತು ಅದನ್ನು ತಲೆಕೆಳಗು ಮಾಡುತ್ತೇನೆ. ಈ ಸಂದರ್ಭದಲ್ಲಿ ನೀವು ಗಾಮಾದಿಂದ m ಒಮೆಗಾ 0 ವನ್ನು ಪಡೆಯುತ್ತೀರಿ. ಒಮೆಗಾ 0 ದಿಂದ ಒಮೆಗಾ 2 ಮೈನಸ್ ಒಮೆಗಾ 1. ಮತ್ತು ನಾವು ಈಗಾಗಲೇ ಅಧ್ಯಯನ ಮಾಡಿದ್ದನ್ನು ನಾವು ತಿಳಿದಿದ್ದೇವೆ ಎಂದರೆ ಇಲ್ಲಿ ಈ ಕ್ವಾಂಟಿಟಿ ಕೇವಲ q ಗೆ ಸಮಾನವಾಗಿರುತ್ತದೆ. ಆದ್ದರಿಂದ ನನ್ನ ಅಂತಿಮ ಫಲಿತಾಂಶವೆಂದರೆ q ಮೌಲ್ಯ ಅಥವಾ q ಫ್ಯಾಕ್ಟರ್ ಒಮೆಗಾ 2 ಮೈನಸ್ ಒಮೆಗಾ 1 ನಿಂದ ಒಮೆಗಾ 0 ಗೆ ಸಮನಾಗಿರುತ್ತದೆ. ಮತ್ತು ಇದು ನೀವು ರೆಸೋನೆನ್ಸ್ ಕರ್ವ್ ಅನ್ನು ನೋಡಿದಾಗ ನೀವು ಪಡೆಯಬಹುದಾದ ಚಾಲನಾ ಫ್ರೀಕ್ವೆನ್ಸಿ ಫಂಕ್ಷನ್ನ ಅತ್ಯಂತ ಪ್ರಾಯೋಗಿಕ ವ್ಯಾಖ್ಯಾನವಾಗಿದೆ. ಆದ್ದರಿಂದ ಈ ಒಮೆಗಾ 2 ಮತ್ತು ಒಮೆಗಾ 1 ಬಾರಿ ನಿಮ್ಮನ್ನು ಮತ್ತೊಮ್ಮೆ ನೆನಪಿಸಲು ಚಾಲನಾ ಆವರ್ತನಗಳ ಎರಡು ಮೌಲ್ಯಗಳು ಇದರಲ್ಲಿ ಆವರೇಜ್ ಪವರ್ ಅರ್ಧದಷ್ಟು ಪೀಕ್ ಪವರ್ ಆಗಿದೆ. ಆದ್ದರಿಂದ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಎಂದು ಕರೆಯಲ್ಪಡುವ ಪರಿಭಾಷೆಯಲ್ಲಿ q ಮೌಲ್ಯವನ್ನು ನೋಡುವ ಇನ್ನೊಂದು ಮಾರ್ಗವಿದೆ ಮತ್ತು ಶೀಘ್ರದಲ್ಲೇ ಇದರ ಅರ್ಥವನ್ನು ಅರಿತುಕೊಳ್ಳುತ್ತೇನೆ. ಆದರೆ ನಾನು ಕಾರ್ಯವಿಧಾನದ ಮೂಲಕ ಹೋಗುತ್ತೇನೆ. ಆದ್ದರಿಂದ ಪ್ರಾರಂಭಿಸಲು ಬಲವಂತದ ಮತ್ತು ವಿಸರ್ಜನೆಯ ಆಸಿಲೇಟರ್ಗೆ ಸ್ಥಳಾಂತರದ ಆಂಪ್ಲಿಟ್ಯೂಡ್ ಈ ಈಕ್ವೇಶನ್ ನಿಂದ ನೀಡಲಾಗಿದೆ ಎಂದು ನೀವು ನೆನಪಿಸಿಕೊಳ್ಳಬಹುದು. ಆದ್ದರಿಂದ ನಾವು ಹಿಂದಿನ ಮಾಡ್ಯೂಲ್ಗಳಲ್ಲಿ ಒಂದನ್ನು ಪಡೆದುಕೊಂಡಿದ್ದೇವೆ ಮತ್ತು ಅನುರಣನದಲ್ಲಿ ಪ್ರತಿಧ್ವನಿಸುವ ಫ್ರೀಕ್ವೆನ್ಸಿ ಅನ್ನು ಒಮೆಗಾ ಎಂದು ಕರೆಯಲು ಅವಕಾಶ ಮಾಡಿಕೊಡಿ r. ಆದ್ದರಿಂದ ಒಮೆಗಾ r ನನ್ನ ರೆಸೋನೆಂಟ್ ಫ್ರೀಕ್ವೆನ್ಸಿ ಆಗಿದೆ ಮತ್ತು ರೆಸೋನೆಂಟ್ ಫ್ರೀಕ್ವೆನ್ಸಿ ನಾನು ಒಮೆಗಾ r ಎಂದು ಕರೆಯುವುದನ್ನು ಸರಳವಾಗಿ ಈ ಈಕ್ವೇಶನ್ ಸಮನಾಗಿರುವುದನ್ನು ನಾವು ನೋಡಿದ್ದೇವೆ ಮತ್ತು ನಾವು ಅದನ್ನು ಪುನರಾವರ್ತಿಸಿದ್ದೇವೆ. ಇದು ನೈಸರ್ಗಿಕ ಫ್ರೀಕ್ವೆನ್ಸಿಗಿಂತ ಸ್ವಲ್ಪ ಕಡಿಮೆಯಿದೆ. ಇದನ್ನು ಒಮೆಗಾ 0 ಅಥವಾ ಒಮೆಗಾದಿಂದ ನೀಡಲಾಗುತ್ತದೆ. ಇಲ್ಲಿಲ್ಲ. ಓಕೆ, ಇಲ್ಲಿ ಈ ಗರಿಷ್ಠ ಆಂಪ್ಲಿಟ್ಯೂಡ್ ಅಥವಾ ಆ ಕ್ವಾಂಟಿಟಿಯನ್ನು ಗರಿಷ್ಠ ಎಂದು ಕರೆಯುತ್ತೇನೆ. ನೀವು ಪಡೆಯಬಹುದಾದ ಗರಿಷ್ಠ ಆಂಪ್ಲಿಟ್ಯೂಡ್ f0 ಯಿಂದ ಭಾಗಿಸಿದಾಗ ಒಮೆಗಾವನ್ನು ಒಮೆಗಾ r ಟೈಮ್ಸ್ ಮೋಡ್ ಜಡನಿಂದ ಬದಲಾಯಿಸಿ. ಆದ್ದರಿಂದ ಇದು ಗರಿಷ್ಠ ಆಂಪ್ಲಿಟ್ಯೂಡ್ ಆಗಿದ್ದು ನಿಮ್ಮ ಆಸಿಲೇಟರ್ಗೆ ನೀವು ಆಯ್ಕೆ ಮಾಡಿರುವ ನಿಯತಾಂಕಗಳ ಗುಂಪಿಗೆ ನೀವು ಅನ್ನು ಪಡೆಯಬಹುದು. ಈಗ ನಾವು ಮತ್ತೊಂದು ರೆಫರೆನ್ಸ್ ಕ್ವಾಂಟಿಟಿ ಸಹ ವ್ಯಾಖ್ಯಾನಿಸೋಣ. ಹಾಗಾಗಿ ರೆಫರೆನ್ಸ್ ಆಂಪ್ಲಿಟ್ಯೂಡ್ ವಿರುದ್ಧ ಎ ಗರಿಷ್ಠ ಅನ್ನು ಅಳೆಯುವುದು ನಾನು ಮಾಡಬೇಕಾಗಿರುವುದು ಮತ್ತು ಆ ರೆಫರೆನ್ಸ್ ಆಂಪ್ಲಿಟ್ಯೂಡ್ ಅನ್ನು ನಾನು ಎ0 ಎಂದು ಕರೆಯುತ್ತೇನೆ. ಮತ್ತು ನಾವು ಈ ರೆಫರೆನ್ಸ್ ಆಂಪ್ಲಿಟ್ಯೂಡ್ ಹೇಗೆ ಪಡೆಯುತ್ತೇವೆ? ಆದ್ದರಿಂದ ನಾನು ಮಾಡಲಿರುವುದು ಡ್ರೈವಿಂಗ್ ಫ್ರೀಕ್ವೆನ್ಸಿ ಶೂನ್ಯಕ್ಕೆ ಒಲವು ತೋರುವ ಮಿತಿಯಲ್ಲಿ ಆಂಪ್ಲಿಟ್ಯೂಡ್ ಹುಡುಕುವುದು. ಆದ್ದರಿಂದ ನೀವು ಡ್ರೈವಿಂಗ್ ಫ್ರೀಕ್ವೆನ್ಸಿ ಡಿಸಪ್ಲೇಸಮೆಂಟ್ ಆಂಪ್ಲಿಟ್ಯೂಡ್ಗೆ ಶೂನ್ಯಕ್ಕೆ ಒಲವು ತೋರುವ ಮಿತಿಯನ್ನು ತೆಗೆದುಕೊಳ್ಳಿ. ಈಗ ನೀವು ಒಮೆಗಾ ಟೆಂಡಿಂಗ್ ಟು 0 ಮಿತಿಯನ್ನು ತೆಗೆದುಕೊಂಡಾಗ ಸ್ಕ್ವೇರ್ ರೂಟ್ ಅಡಿಯಲ್ಲಿ ವಿವಿಧ ಪದಗಳ ನಡುವೆ ಶೂನ್ಯಕ್ಕೆ ಒಲವು ತೋರುವ ಛೇದದಲ್ಲಿ ಒಮೆಗಾ ಹೊಂದಿರುವ ಈ ಟರ್ಮ್ ಹೆಚ್ಚು ಡಾಮಿನೇಟಿಂಗ್ ಟರ್ಮ್ ಆಗಿದೆ, ಏಕೆಂದರೆ ನೀವು ಬಹಳ ಚಿಕ್ಕ ಒಮೆಗಾದ ಮಿತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಈ ಈಕ್ವೇಶನ್ ಒಮೆಗಾದಿಂದ ಕ್ಕೆ ಸರಿಯಾಗಿ f ಶೂನ್ಯವಾಗಿರುತ್ತಿತ್ತು ಮತ್ತು ಇದಕ್ಕೆ ಹೋಲಿಸಿದರೆ ಒಮೆಗಾ ಅಲ್ಪವಿರಾಮ ಸ್ಕ್ವೇರ್ ಚಿಕ್ಕದಾಗಿರುತ್ತದೆ. ಆದ್ದರಿಂದ ನಾವು ಅದನ್ನು ನಿರ್ಲಕ್ಷಿಸಬಹುದು. ಇಲ್ಲಿ ನಾನು ಒಮೆಗಾದಿಂದ s ಅನ್ನು ಹೊಂದಲಿದ್ದೇನೆ. ಇಲ್ಲಿ ಒಮೆಗಾ ಮತ್ತು ಒಮೆಗಾ ರದ್ದುಗೊಳ್ಳುತ್ತದೆ. ಆದ್ದರಿಂದ ಇದು ಅಂತಿಮವಾಗಿ ನನಗ s ರ ವೇಳೆಗೆ f ಶೂನ್ಯವನ್ನು ನೀಡುತ್ತದೆ. ಅದು ಸ್ಟಿಫ್ನೆಸ್ ಕಾನ್ಸ್ಟೆಂಟ್ ಆಗಿರುತ್ತದೆ ಎಂಬುದನ್ನು ನೆನಪಿಡಿ. ಆದ್ದರಿಂದ ಒಮೆಗಾ ಟೆಂಡಿಂಗ್ ಟು 0 ಮಿತಿಯಲ್ಲಿ ನನ್ನ ರೆಫರೆನ್ಸ್ ಆಂಪ್ಲಿಟ್ಯೂಡ್ 0 ಆಗಿದ್ದು ಅದು 0 ದಿಂದ s ಆಗಿದೆ. ಮತ್ತು ನೀವು ನೋಡುವಂತೆ ಈ ರೆಫರೆನ್ಸ್ ಆಂಪ್ಲಿಟ್ಯೂಡ್ ಒಮೆಗಾದಂತೆಯೇ ಸ್ವತಂತ್ರವಾಗಿರುತ್ತದೆ. ಈಗ ನಾನು ಎರಡು ವಿಷಯಗಳನ್ನು ಹೊಂದಿದ್ದೇನೆ. ಒಂದು ಈ ಕ್ವಾಂಟಿಟಿ ಎಮ್ಯಾಕ್ಸ್ ಮತ್ತು ರೆಫರೆನ್ಸ್ ಆಂಪ್ಲಿಟ್ಯೂಡ್ ಇದು f0s
ನಾನು Max to a 0 ಅನುಪಾತ ತೆಗೆದುಕೊಳ್ಳುತ್ತೇನೆ. ಆದ್ದರಿಂದ ನಾನು 0 ಹೋಲ್ ಸ್ಕ್ವೇರ್ ನಿಂದ ಗರಿಷ್ಠವನ್ನು ಬರೆಯುವ ಮೂಲಕ ಪ್ರಾರಂಭಿಸುತ್ತೇನೆ ಮತ್ತು ನಾನು ಇಲ್ಲಿ ಬರೆದಿರುವ ಎಕ್ಸಪ್ರೆಷನ್ಗಳನ್ನು ನಾನು ಕಾಪಿ ಮಾಡುತ್ತೇನೆ ಈ ಸಂದರ್ಭದಲ್ಲಿ ಮತ್ತು ನಾನು ಅನುಪಾತವನ್ನು ತೆಗೆದುಕೊಳ್ಳುವ ಮೊದಲು ಇದನ್ನು ಇನ್ನಷ್ಟು ಸರಳಗೊಳಿಸಬಹುದು. ಇದರಿಂದ ಇದು ಒಮೆಗಾ ಆರ್ ಆಗಿರುತ್ತದೆ. ಮೂಲಭೂತವಾಗಿ ನಾವು ರೆಸೋನೆಂಟ್ ಫ್ರೀಕ್ವೆನ್ಸಿ ಗೆ ಈ ಷರತ್ತನ್ನು ಹಾಕುತ್ತಿದ್ದೇವೆ. ಈಗ ನನಗೆ ಈ ಎರಡು ಪ್ರಮಾಣಗಳು ಗರಿಷ್ಠ ಮತ್ತು ಶೂನ್ಯ ಬೇಕು. ನಾನು ಅವರ ರೇಷಿಯೋಗಳನ್ನು ತೆಗೆದುಕೊಳ್ಳಲಿದ್ದೇನೆ. ಹಾಗಾಗಿ ನಾನು Max ಮತ್ತು A0 ನಡುವಿನ ಈ ಅನುಪಾತವನ್ನು ಹೊಂದಿದ್ದೇನೆ. ಈಗ ನಾವು ಇದನ್ನು ಕ್ವಿ ಮೌಲ್ಯಗಳ ಪ್ರಕಾರ ಬರೆಯಲು ಸ್ವಲ್ಪ ಕುಶಲತೆಯಿಂದ ನಿರ್ವಹಿಸುತ್ತೇವೆ. ಮುಂದಿನ ಹಂತವು f02 ರದ್ದುಗೊಳಿಸುವುದು ಮತ್ತು ಒಮೆಗಾ 02 s ಗೆ ಸಮಾನವಾಗಿರುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ನಾನು a² ಅನ್ನು ಒಮೆಗಾ 0 to the power 4 into m² ಡಿವೈಡೆಡ್ ಬೈ ಗಾಮಾ ಸ್ಕ್ವೇರ್ ಆಗಿ ಬದಲಿಸಬಹುದು ಮತ್ತು ಈಕ್ವೇಶನ್ ಆಗಿದೆ. ಅದು ಒಮೆಗಾ 02 ಮೈನಸ್ ಗಾಮಾ ಸ್ಕ್ವೇರ್ ಬೈ 4 m². ಆದ್ದರಿಂದ ಇಲ್ಲಿಂದ ನೀವು ಈ ಎಕ್ಸ್ಪ್ರೆಷನ್ನಲ್ಲಿ ಒಳಗೊಂಡಿರುವ ಏಕೈಕ ಪ್ರಮಾಣಗಳು ಅಥವಾ ಗಾಮಾದಿಂದ ಮಿ ಒಮೆಗಾ ಶೂನ್ಯವಾಗಿರುವ r³ ಮೌಲ್ಯವನ್ನು ವ್ಯಾಖ್ಯಾನಿಸಲು ನಾವು ಸಾಮಾನ್ಯವಾಗಿ ಬಳಸುವ ಪ್ರಮಾಣಗಳನ್ನು ನೋಡುತ್ತೀರಿ. ಆದ್ದರಿಂದ ಇದನ್ನು q ಮೌಲ್ಯಗಳ ಪ್ರಕಾರ ಬರೆಯುವುದು ತುಂಬಾ ಸುಲಭ. ಆದ್ದರಿಂದ ತುಂಬಾ ಸರಳವಾಗಿದೆ. ನಾವು ಶೂನ್ಯದಿಂದ ಗರಿಷ್ಠ ಅನ್ನು ಕ್ವಿ ಚೌಕಕ್ಕೆ ಸಮನಾಗಿ ಬರೆಯಬಹುದು. ರಿಂದ 1 ಮೈನಸ್ 14 ಕ್ವಿ ಚದರದಿಂದ ಭಾಗಿಸಲಾಗಿದೆ. ಆದ್ದರಿಂದ ನೀವಿಲ್ಲಿಂದ ಸ್ಕ್ವೇರ್ ರೂಟ್ ಅನ್ನು ತೆಗೆದರೆ ನನಗೆ q ದೊರೆಯುತ್ತದೆ ಎಂದು ಬರೆಯಬಹುದು. ಅದನ್ನು 1 ಮೈನಸ್ 1 4² ನಿಂದ ಭಾಗಿಸಬಹುದು ಮತ್ತು ಈಗ ಮಿತಿಯನ್ನು ತೆಗೆದುಕೊಳ್ಳುತ್ತದೆ. ಯಾವುದೆಂದರೆ q ಎನ್ನುವುದು 1 ಅರ್ಥಕ್ಕಿಂತ ದೊಡ್ಡದಾಗಿದೆ ಅಥವಾ ನಿಯತಾಂಕಗಳ ಆಡಳಿತದಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ ಅಲ್ಲಿ q ಮೌಲ್ಯವು ತುಂಬಾ ದೊಡ್ಡದಾಗಿದೆ. ಇದರಲ್ಲಿ ಈ ಈಕ್ವೇಶನ್ ಆಗಿದೆ. ಇಲ್ಲಿ ಸರಿಸುಮಾರು q ಗೆ ಸಮನಾಗಿರುತ್ತದೆ. ಆದ್ದರಿಂದ ಇದು ನಮ್ಮ ಅಗತ್ಯ ಈಕ್ವೇಶನ್ Max ಬೈ A0 ಆಗಿದೆ. q ಮತ್ತು A0 f0 ಬೈ s ಆಗಿತ್ತು ಎಂದು ನೆನಪಿಡಿ. ಈಗ ನಾವು ಈ ಅನುರಣನ ಕರ್ವ್ ಅನ್ನು q ಮೌಲ್ಯಗಳ ಪ್ರಕಾರ ಚಿತ್ರಿಸಬಹುದು. ಆದ್ದರಿಂದ ಉದಾಹರಣೆಗೆ ಇಲ್ಲಿ ನಾನು Xmax ಅನ್ನು ಚಾಲನೆಯ ಫ್ರೀಕ್ವೆನ್ಸಿ ಒಮೆಗಾ ದ ಕಾರ್ಯವಾಗಿ ಯೋಜಿಸುತ್ತಿದ್ದೇನೆ ಮತ್ತು ಅದು ಈ ರೀತಿಯ ಅನ್ನು ನೋಡಬಹುದು. ಆದ್ದರಿಂದ ಈ ಮೌಲ್ಯ ರೆಫರೆನ್ಸ್ ವ್ಯಾಲ್ಯೂವಾಗಿರಬಹುದು. ಅದು 10 ರಿಂದ f0 ಗೆ ಸಮನಾಗಿರುತ್ತದೆ ಮತ್ತು ಇಲ್ಲಿ ಪ್ರತಿ ಇತರ ಗರಿಷ್ಠವನ್ನು ರ ಪ್ರಕಾರ ಬರೆಯಲಾಗಿದೆ. ಈ ರೆಫರೆನ್ಸ್ ವ್ಯಾಲ್ಯೂ ಶೂನ್ಯ. ಉದಾಹರಣೆಗೆ ಈ ವಕ್ರರೇಖೆಯು ಆಗಿರಬಹುದು q2 ಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ ಇಲ್ಲಿ ಶಿಖರವು ಬಾರಿ ಈ ಮೌಲ್ಯ ಮತ್ತು ಹೀಗೆ. ಆದ್ದರಿಂದ ನಾವು ಈ ನಂತಹ ಇನ್ನೂ ತಿರುವುಗಳನ್ನು ಬರೆಯಬಹುದು ಮತ್ತು ಇದು ಬಹುಶಃ 3 ಗೆ ಸಮಾನವಾಗಿರುತ್ತದೆ ಮತ್ತು ಹೀಗೆ. ಆದ್ದರಿಂದ q ರ ಮೌಲ್ಯವು ಅನುರಣನವಾಗಿದೆ
ಎಂದು ನೀವು ಗಮನಿಸಬಹುದು. ಮತ್ತು ಈ ಪೀಕ್ಗೆ ಸಂಬಂಧಿಸಿದಂತೆ ಈ ಬಿಂದುವನ್ನು ಹೇಳಲು ಈ ಅಗಲದ ಅರ್ಧದಷ್ಟು ಗರಿಷ್ಠ ಮೌಲ್ಯವಾಗಿರುವ ರೆಸೋನೆನ್ಸ್ ವಿಡ್ತ್ ಕ್ಯೂ ಹೆಚ್ಚಾದಂತೆ ಕಿರಿದಾಗುತ್ತಾ ಹೋಗುತ್ತದೆ. ಆದ್ದರಿಂದ ಇದು ಇನ್ನೊಂದು ತಿಳುವಳಿಕೆಯನ್ನು ಅರ್ಥಮಾಡಿಕೊಳ್ಳುವ ಮಾರ್ಗವಾಗಿದೆ. ಕ್ಯೂ ಮೌಲ್ಯ ನಮಗೆ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಬಗ್ಗೆ ಹೇಳುತ್ತದೆ, ಆದರೆ ಅಂತಿಮವಾಗಿ ಇದು ನಾವು ಹಿಂದೆ ನೋಡಿದ ಮೂಲ ಅರ್ಥದ ವಿಷಯದಲ್ಲಿ ಅದೇ ಅರ್ಥಕ್ಕೆ ಸಂಬಂಧಿಸಿದೆ. ಇದು ಕೆಲವು ಮಟ್ಟದಲ್ಲಿ ನಿಮಗೆ ಹೇಳುತ್ತದೆ ನೀವು ಹಾಕಿದ ಎಷ್ಟು ಶಕ್ತಿಯನ್ನು ಆಸಿಲೇಟರ್ನಿಂದ ಉಳಿಸಿಕೊಳ್ಳಲಾಗುತ್ತದೆ. ಆಸಿಲೇಟರ್ ಅದನ್ನು ಸಾಕಷ್ಟು ಸಮಯದವರೆಗೆ ಉಳಿಸಿಕೊಳ್ಳಬಹುದಾದರೆ ನೀವು ಅದನ್ನು ಎಂದು ಹೇಳುತ್ತೀರಿ. ಇದರ ಕ್ಯೂ ಮೌಲ್ಯವು ದೊಡ್ಡದಾಗಿದೆ. ಆದ್ದರಿಂದ ಇಂದಿನ ಮಾಡ್ಯೂಲ್ನಲ್ಲಿ ನಾವು ಚರ್ಚಿಸುತ್ತಿರುವುದನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನಾವು ಈ ಮೊದಲ ಮತ್ತು ಪ್ರಮುಖ ಫಲಿತಾಂಶವನ್ನು ಪಡೆಯುತ್ತೇವೆ. ಒಂದು ಸೈಕಲ್ನಲ್ಲಿ ಸರಬರಾಜು ಮಾಡಲಾದ ಅವರೇಜ್ ಪವರ್ ಆಸಿಲೇಟರ್ ಅದೇ ಸೈಕಲ್ನಲ್ಲಿ ಹರಡುವ ಆವರೇಜ್ ಪವರ್ಗೆ ಸಮನಾಗಿರುತ್ತದೆ. ಅದು ಭವಿಷ್ಯದ ಬಳಕೆಗಾಗಿ ಪರಿಣಾಮಕಾರಿಯಾಗಿ ಶಕ್ತಿಯನ್ನು ಸಂಗ್ರಹಿಸುವುದಿಲ್ಲ ಮತ್ತು ನಾವು ಅನ್ನು ತೋರಿಸಲು ಸಾಧ್ಯವಾಯಿತು. ಹಿಂದಿನ ಮಾಡ್ಯೂಲ್ ರಲ್ಲಿ ನಾವು ಈಗಾಗಲೇ ನೋಡಿದ ಕ್ಯೂ ಮೌಲ್ಯವನ್ನು ಈಗ ಈ ರೆಸೋನೆನ್ಸ್ ಕರ್ವ್ ಅಗಲದ ಪ್ರಕಾರ ವ್ಯಾಖ್ಯಾನಿಸಬಹುದು. ಮತ್ತು ಕ್ಯೂ ಮೌಲ್ಯವು ω0/ω2 ಗೆ ಸಮಾನವಾಗಿದೆ. ω2 ಮತ್ತು ω1 ಚಾಲನಾ ಆವರ್ತನಗಳ ಎರಡು ಮೌಲ್ಯಗಳಿಗೆ ಅನುರೂಪವಾಗಿದ್ದರೆ, ಇದರಲ್ಲಿ ಆವರೇಜ್ ಪವರ್ ಸರಬರಾಜು ಪೀಕ್ ವ್ಯಾಲ್ಯೂನ ಅರ್ಧದಷ್ಟಿದೆ. ಮತ್ತು ಅಂತಿಮವಾಗಿ ಕ್ಯೂ ಫ್ಯಾಕ್ಟರ್ ಕೇವಲ ಗರಿಷ್ಠ ಆಂಪ್ಲಿಟ್ಯೂಡ್ ನಡುವಿನ ಅನುಪಾತವಾಗಿದೆ ಎಂದು ನಾವು ತೋರಿಸಲು ಸಾಧ್ಯವಾಯಿತು. ಇದನ್ನು ಆರಂಭಿಕ ಆಂಪ್ಲಿಟ್ಯೂಡ್ ದಿಂದ ಭಾಗಿಸಲಾಗಿದೆ. ಮತ್ತು ಮುಂದಿನ ಮಾಡ್ಯೂಲ್ನಲ್ಲಿ ಈ ಎಲ್ಲಾ ಪರಿಕಲ್ಪನೆಗಳ ಕೆಲವು ಅಪ್ಲಿಕೇಶನ್ಗಳನ್ನು ನೋಡೋಣ.